ಚಿಕ್ಕಬೇರಿಗೆ ಸರ್ಕಾರಿ ಭೂಮಿ ಅಕ್ರಮ ಸಾಗುವಳಿ ನಿಷೇಧ ಮಾಡಬೇಕು. ಮೇ 27 ಚಿಕ್ಕಬೇರಿಗೆ ಗ್ರಾಮದ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಅಕ್ರಮ ಸಾಗುವಳಿ ಮಾಡುವುದನ್ನು ತಡೆದು ಸಾಗುವಳಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೆಆರ್ಎಸ್ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರೂ ಆದ ನಿರುಪಾದಿ ಗೋಮರ್ಸಿ ಜಿಲ್ಲಾಧಿಕಾರಿಗಳನ್ನು ಆಗ್ರಹಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನ ತುವಿಹಾಳ್ ಹೋಬಳಿಯಲ್ಲಿ ಬರುವ ಬೇರ್ಗಿ ಗ್ರಾಮದ ಸರ್ವೆ ನಂಬರ್ 10/1 40 ಎಕರೆ 18 ಗುಂಟಿ ಸರ್ವೆ ನಂಬರ್ 96/1 29 ಎಕರೆ ಈ ಜಮೀನು ಸರ್ಕಾರಿ ಜಮೀನಾಗಿದೆ. ಸದರಿ ಜಮೀನಿನಲ್ಲಿ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಕುರಿ ಮತ್ತು ದನವನ್ನ ಮೇಯಿಸ್ತಾ ಬಂದಿದ್ದಾರೆ. ಸದರಿ ಸರ್ಕಾರಿ ಜಮೀನಿನಲ್ಲಿ ಅರಣ್ಯ ಇಲಾಖೆ ಅನಧಿಕೃತವಾಗಿ ಗಿಡ ಮರವನ್ನ ಬೆಳೆಸತೊಡಗಿದೆ. ಇದನ್ನ ತಡೆಯುವ ಬಗ್ಗೆ ಪಕ್ಷದ ವತಿಯಿಂದ ತಹಶೀಲ್ದಾರ್ಗೆ ದೂರು ನೀಡಲಾಗಿದೆ ಹಾಗೂ ಕಂದಾಯ ನಿರೀಕ್ಷಕರಿಗೂ ಕೂಡ ಮನವಿ ಮಾಡಿ ತಿಳಿಸಿದ್ರು. ಇದುವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ಭೂಮಿ ಎಷ್ಟು ದನ ಕರುಗಳಿಗೆ ಹಾಗೂ ಕುರಿಗಳೇ ಆಸರಿಯಾಗಿದೆ. ಆದರೆ ಇದನ್ನ ಒತ್ತುವರಿ ಮಾಡಿ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಈ ವಿಷಯದ ಬಗ್ಗೆ ಹೋದ ವರ್ಷ ತಹಶೀಲ್ದಾರ್ ಸಾಹೇಬ್ರಿಗೆ ಈ ವಿಷಯದ ಬಗ್ಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿದೆ. ಇದನ್ನ ಕ್ರಮ ತೆಗೆದುಕೊಳ್ಳದಿದ್ರೆ ದೊಡ್ಡ ಹೋರಾಟ ಮಾಡಲಾಗುತ್ತೆ ಅಂತ ಕೆಆರ್ಎಸ್ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರು ಆದ ನಿರುಪಾದಿ ಗೋಮರ್ಸಿ ಅವರು ಪತ್ರಿಕೆ ಭವನದಲ್ಲಿ ತಿಳಿಸಿದ್ದಾರೆ. ಸೋಮನಾಥ್ HM ಸಂಗನಾಳ ಈ ವಿಚಾರವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೊನ್ನೆ ದಿನಾಂಕ 23/9/2022 ಕಳೆದ 1.5 ವರ್ಷದ ಹಿಂದೆ ಒಂದು ದೂರನ್ನ ಸಲ್ಲಿಸಿದ್ವಿ. ಏನಂತ ಹೇಳಿದ್ರೆ, ಆ ಒಂದು ಸರ್ಕಾರಿ ಜಮೀನನ್ನ ಉಳಿಸಬೇಕು, ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಸ್ಥಳೀಯ ನಾಗರಿಕರಾಗಿರ್ತಕ್ಕಂಥ ಜಾನುವಾರುಗಳು ಮೇಯಿಸುವಂತವರಿಗೆ, ಕುರಿಗಾಯಿಗಳಂತವರಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಒಂದು ಮನವಿ ಮಾಡಿದ್ವಿ. ಅವರು ಕೂಡ ದಿನಾಂಕ 29/9/2022 ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇಲ್ಲ, ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಆ ಊರಿನ ಚಿಕ್ಕಬೇರ್ಗಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶವು ಕೂಡ ನಿಮಗೆ ತಲುಪಿಸಿದ್ದೀನಿ. ಜೊತೆಗೆ ಇಷ್ಟು ಆದೇಶ ಹೊರಡಿಸಿದ ನಂತರ ಕೂಡ ನಾವು ಮಾನ್ಯ ತಹಸೀಲ್ದಾರರ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಆಗಲಿ, ಗೌರವ ಆಗಲಿ, ಮತ್ತೆ ಅದಕ್ಕೆ